ನಮಸ್ಕಾರ. ನಾವೀಗ ಸಣ್ಣದಿರುವಾಗ ಶಾಲೆಗೆ ಹೋಗ್ತಾ ಇರುವಾಗ ಗಂಜಿ ಮತ್ತು ಕರ್ಮಣೆ ಊಟ ಮಾಡ್ತಾ ಇದ್ದೆವು. ಈ ಕರಾಡಸ್ಸಲ್ಲಿ ಕರ್ಮಣೆ ಅಂದರೆ ವಿಶೇಷವಾದ ಒಂದು ಪದಾರ್ಥ. ಕರ್ಮಣೆ ಮಾಡುವುದು ಹೇಗೆ ಅಂತ ಹೇಳಿ ವಿವರವನ್ನು ತಿಳಿಸ್ತಾ ಇದ್ದೇನೆ. ಕರ್ಮಣೆ ಮಾಡುವ ವಿಧಾನ: ಬೇಕಾಗುವ ಸಾಮಗ್ರಿಗಳು: ಒಂದು ತುಂಡು ನೀರುಳ್ಳಿಯನ್ನು ಸಣ್ಣದಾಗಿ ಕೊಚ್ಚಿಟ್ಟುಕೊಳ್ಳಿ, 2 ಅಥವಾ 3 ಮೆಣಸನ್ನು ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ, ಮತ್ತೆ 1 ಚಮಚ ಬೆಲ್ಲ, 1 ಚಮಚ ಉಪ್ಪು, ಮತ್ತೆ ಸ್ವಲ್ಪ ಹುಳಿ. ಕರ್ಮಣೆಗೆ ಬೇಕಾದ ಸಾಹಿತ್ಯಗಳು: 2 ಅಥವಾ 3 ಹುರಿದ ಮೆಣಸು, 1 ತುಂಡು ಮಾಡಿದ ನೀರುಳ್ಳಿ, 1 ಚಮಚ ಉಪ್ಪು, 1 ಚಮಚ ಬೆಲ್ಲ, ಮತ್ತೆ ಸ್ವಲ್ಪ ಹುಳಿ. ಇದನ್ನು ಮೂರನ್ನು ಮಿಕ್ಸ್ ಮಾಡುವುದು. ಹುಳಿ, ಬೆಲ್ಲ, ಇದನ್ನು ಒಂದು ಸಣ್ಣ ಹುಳಿಯಿಂದ ಇದನ್ನು ಚೆನ್ನಾಗಿ ಮೆಣಸು ಸಣ್ಣ ಸಣ್ಣ ತುಂಡಾಗುವಂತೆ ನಾವು ಕಲ್ಲಿನಿಂದ ಒರೆಸುವುದು. ಹಸಿದ ನಂತರ ಇದನ್ನು ನೀರುಳ್ಳಿಯೊಟ್ಟಿಗೆ ಚೆನ್ನಾಗಿ ಮಿಶ್ರ ಮಾಡಿ ಒಂದು ಬೌಲಲ್ಲಿ ಹಾಕುವುದು. ಬೌಲಲ್ಲಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕುವುದು. ನೀರು ಚೆನ್ನಾಗಿ ಮಿಕ್ಸ್ ಆಗುವಾಗ ಕರ್ಮಣೆ ರೆಡಿಯಾಗಿದೆ. ಗಂಜಿಗೆ ರುಚಿ ರುಚಿಯಾದ ಕರ್ಮಣೆ. ಇದಕ್ಕೆ ಬೇಕಾದರೆ ಸಾಸಿವೆ, ಇದೊಂದು ಒಗ್ಗರಣೆಯನ್ನು ಕೊಡಬಹುದು. ಇದರ ಟೇಸ್ಟ್ ನೋಡಿ. ಈಗ ರುಚಿ ರುಚಿಯಾದ ಕರ್ಮಣೆ ತಯಾರಾಯಿತು. ಇದನ್ನು ನಾವು ಗಂಜಿಯೊಟ್ಟಿಗೆ ಊಟ ಮಾಡುವಾಗ ಉಪಯೋಗಿಸಬಹುದು. ಇದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ಮತ್ತು ಸ್ವಲ್ಪ ರುಚಿಯಾಗಿರುತ್ತೆ. ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡಿ ಇದರ ರುಚಿಯನ್ನು ತಿಳ್ಕೊಳ್ಳಿ.